ಹೇ ಗೈಸ್, ನೀವೇನಾದರೂ IBPS PO ಮತ್ತು SBI PO ಪ್ರಿಲಿಮ್ಸ್ ಎಕ್ಸಾಮ್ಗೆ ವೇಟ್ ಮಾಡತ್ತಿದ್ರೆ ಸೊ ಅದರದ್ದೊಳಗೆ ಬರುವಂಥ ಒಂದಷ್ಟು ಆಲ್ರೆಡಿ ಬಂದಿರುವಂಥ ಪಜಲ್ಸ್ ಕ್ವಶನನ್ನು ಒಂದು 2-3 ಕ್ವಶನ್ನ ಇವತ್ತಿನ ದಿನ ಅನಲೈಸಿಸ್ ಮಾಡೋಣ, ಯಾವ ಥರ ಸಾಲ್ವ್ ಮಾಡೋಣ ಅಂತೇಳಿ. ಸೊ ಪಜಲ್ಸು ಇದು ಒಂದು ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತದೆ ರೀಸನಿಂಗ್ ಒಳಗಡೆ. ಸೊ ಸುಮಾರು ಪ್ರಶ್ನೆಗಳು 2-3 ಪಜಲ್ಸ್ಗಳು ನಿಮ್ಗೆ ಪ್ರತಿ ಎಕ್ಸಾಮ್ ಒಳಗೆ ನಾವು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ಒಂದು ಕ್ವಶನ್ ಇದೆ, ಈ ಕ್ವಶನ್ನ ಸಾಲ್ವ್ ಮಾಡೋಣ. ಏನಿದೆ ಅಂತೇಳಿ, ದೇರ್ ಆರ್ 8 ಪರ್ಸನ್ಸ್ ನೇಮ್ಲಿ STUVWXYZ ಆ್ಯಂಡ್ ಲಿವ್ಸ್ ಆನ್ 8 ಡಿಫ್ರೆಂಟ್ ಫ್ಲೋರ್ಸ್. ಒಬ್ಬೊಬ್ಬರು ಒಂದೊಂದು ಫ್ಲೋರ್ ಒಳಗಡೆ ಒಂದು ಫ್ಲೋರ್ ಬೇಸ್ಡ್ ಪಜಲ್ ಅಂತ ಕರಿತೀವಿ. ಈ ಕ್ವಶನ್ನ ಫ್ಲೋರ್ ಬೇಸ್ಡ್ ಪಜಲ್ ಅಂತ ಕರಿತೀವಿ. ಗ್ರೌಂಡ್ ಫ್ಲೋರ್ ಈಸ್ ನಂಬರ್ಡ್ ಆಸ್ 1. ಸೊ ಕೆಳಗೆ ಇರುವಂತಹ ಗ್ರೌಂಡ್ ಫ್ಲೋರನ್ನು ಏನಂತ ಕರಿತೀವಿ, 1 ಅಂತ ಕರಿತೀವಿ. ಆ್ಯಂಡ್ ಟಾಪ್ ಮೋಸ್ಟ್ ಫ್ಲೋರ್ ಈಸ್ ನಂಬರ್ಡ್ ಆಸ್ 8. ಸೊ ಅತಿ ಮೇಲೆ ಎತ್ತರಕ್ಕೆ ಇರುವಂಥ ಫ್ಲೋರನ್ನು ಏನು ಕರಿತೀವಿ, 8 ಅಂತ ಕರಿತೀವಿ. ಇದರ ನಡುವೆ 2, 3, 4, 5, 6, 7. ಸೊ ಇಷ್ಟು ಫ್ಲೋರ್ಗಳು ಬರ್ತಾ ಹೋಗ್ತವೆ, ಕರೆಕ್ಟಾ? ಸೊ ಇಷ್ಟು ಫ್ಲೋರ್ಗಳು ಇವುಕರ ನಡುವೆ ಇರುವಂಥದ್ದು. ಸೊ ಅತಿ ಕೆಳಗೆ ಇರುವಂಥದ್ದಕ್ಕೆ ಗ್ರೌಂಡ್ ಫ್ಲೋರ್ ಅಂತ ಕರಿತೀವಿ. ಅದನ್ನು ಏನಂತ ಮಾಡ್ಯಾರ, 1 ಅಂಥೇಳಿ ಡಿನೋಟ್ ಮಾಡಿದಾರ. ಅತಿ ಎತ್ತರಕ್ಕೆ ಇರೋದನ್ನು ಟಾಪ್ ಮೋಸ್ಟ್ ಫ್ಲೋರ್ ಅಂತ ಕರಿತೀವಿ. ಅದನ್ನು ಏನಂತ ಡಿನೋಟ್ ಮಾಡ್ಯಾರ, 8 ಅಂತ ಡಿನೋಟ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ 8 ಫ್ಲೋರ್ಗಳಿದಾವೆ. 8 ಫ್ಲೋರ್ ನಡುವೆ ನಾವು ಏನೀಗ ಇರುವಂಥ ಕ್ವಶನ್ನ ಸಾಲ್ವ್ ಮಾಡಬೇಕು. ಎಕ್ಸ್ ಲಿವ್ಸ್ ಆನ್ ಆಡ್ ನಂಬರ್ ಫ್ಲೋರ್. ಸೊ ಆಡ್ ನಂಬರ್ ಫ್ಲೋರ್ ಅಂದಾಗ ಆಡ್ ನಂಬರ್ಗೆ ನಾವು ಕನ್ನಡದಲ್ಲಿ ಬೆಸ ಸಂಖ್ಯೆ ಅಂತ ಕರಿತೀವಿ. ಸೊ ಬೆಸ ಸಂಖ್ಯೆಯ ಫ್ಲೋರ್ ಒಳಗಡೆ ಎಸ್ ವಾಸಿಸ್ತದೆ ಅಂತ ಹೇಳ್ತಾರೆ. ಸೊ ಬೆಸ ಸಂಖ್ಯೆ ಅಂದಾಗ 7 ಆಗಿರ್ಬೋದು, 5 ಆಗಿರ್ಬೋದು, 3 ಆಗಿರ್ಬೋದು, 1 ಈ ಅಷ್ಟರಾಗೂ ಒಂದರಾಗ ಎಲ್ಲ ಒಂದು ಕಡೆ ಎಸ್ ವಾಸಿಸ್ತದೆ ಅಂತ ಹೇಳ್ತೀವಿ. ಬಟ್ ನಾಟ್ ಆನ್ 3rd ಫ್ಲೋರ್. ಇಲ್ಲಿ 3rd ಫ್ಲೋರಿಗೆ ಎಸ್ ಏನು ಎಕ್ಸ್ ವಾಸಿಸಂಗಿಲ್ಲ. ಹಂಗಂದ್ರೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಎಕ್ಸ್ ಇದ್ದಿದ್ದು. ಸೊ ಒಂದು ಫಸ್ಟ್ ಫ್ಲೋರ್ ಒಳಗೆ ವಾಸ ಮಾಡ್ಬೋದು. ಅದನ್ನು ಬಿಟ್ಟರೆ 5th ಫ್ಲೋರ್ ಒಳಗೆ ಎಕ್ಸ್ ವಾಸ ಮಾಡ್ಬೋದು. ಅದನ್ನು ಬಿಟ್ಟರೆ ನೆಕ್ಸ್ಟ್ 7th ಫ್ಲೋರ್ ಒಳಗೆ ಎಕ್ಸ್ ವಾಸ ಮಾಡ್ಬೋದು. ಒಟ್ಟಾರೆಯಾಗಿ 3 ಪಾಸಿಬಿಲಿಟೀಸ್ ಇಲ್ಲಿ ನಾವು ನೋಡ್ಬೋದಾಗಿದೆ. ಅದಾದ ಕೂಡಲೇ ನೆಕ್ಸ್ಟಿಗೆ ಏನಂತ ಕೇಳಿದ್ರೆ, ಝೆಡ್ ಲೈವ್ಸ್ ಇಮಿಡಿಯೇಟ್ಲಿ ಬಿಲೋ ಎಕ್ಸ್. ಎಕ್ಸ್ನ ಇಮಿಡಿಯೇಟ್ ಕೆಳಗಡೆ, ಎಕ್ಸ್ನ ಇಮಿಡಿಯೇಟ್ ಕೆಳಗಡೆ ಫ್ಲೋರ್ ಒಳಗಡೆ ಏನಿರಬೇಕು, ಝೆಡ್ ಇರಬೇಕು. ಬಟ್ ಇಲ್ಲಿ ಝೆಡ್ ಬರಬೇಕಂದ್ರೆ ಅದಕ್ಕೆ ಇದಕ್ಕೆ ಫ್ಲೋರೇ ಇಲ್ಲ. ಸೊ ಹಾಗಾಗಿ ಈ ಪಾಸಿಬಿಲಿಟಿ ಇಲ್ಲಿಗೆ ಏನಾಗ್ತದೆ, ರಾಂಗ್ ಆಗ್ತದೆ. ಇಲ್ಲಿ ಏನು ಬರುತ್ತೆ ಅಂತ ಕೇಳಿದ್ರೆ, ಎಕ್ಸ್ನ ಕೆಳಗಡೆ ಝೆಡ್ಡು, ಇಲ್ಲಿ ಕೂಡ ಎಕ್ಸ್ನ ಕೆಳಗಡೆ ಝೆಡ್ ಬರೀಬೋದು. ಸೊ ಹಂಗಾಗಿ ಈ ಪಾಸಿಬಿಲಿಟೀಸ್ ಕಂಟಿನ್ಯೂ ಆಗ್ತಾ ಹೋಗ್ತವೆ. ನೆಕ್ಸ್ಟ್ಗೆ ಮೋರ್ ದ್ಯಾನ್ 2 ಪರ್ಸನ್ಸ್ ಲೈವ್ಸ್ ಬಿಟ್ವೀನ್ ಝೆಡ್ ಆ್ಯಂಡ್ ವೈ. ಝೆಡ್ ಮತ್ತು ವೈನ ನಡುವೆ ಈ 2ಕ್ಕಿಂತ ಜಾಸ್ತಿ ಜನ ವಾಸ ಮಾಡ್ತಾರೆ. ಇಲ್ಲಿ ಝೆಡ್ ಅಂದ್ರೆ 1, 2 ಬಿಟ್ಟು ಇಲ್ಲಿ ವೈ ಬರೋಕೆ ಬರಂಗಿಲ್ಲ. ಯಾಕಂದ್ರೆ ಮೋರ್ ದ್ಯಾನ್ 2, 2ಕ್ಕಿಂತ ಜಾಸ್ತಿ ಇರಬೇಕು. 3, 4, 5 ಹಿಂಗೇನು ಆಗಿರ್ಬೋದು. ಬಟ್ ಇಲ್ಲಿ ನೋಡಿದ್ರೆ 1, 2, 3 ಬಿಟ್ಟು ಇಲ್ಲೇನು ಬರ್ಬೋದು, ವೈ ಬರ್ಬೋದು. ಸೊ ಮೋರ್ ದ್ಯಾನ್ 2 ಪೀಪಲ್ಸ್ ಲೈವ್ಸ್ ಬಿಟ್ವೀನ್ ಝೆಡ್ ಆ್ಯಂಡ್ ವೈ. ಸೊ 1, 2, 3 ಬಿಟ್ಟು ವೈ ಬರುತ್ತೆ. ಇದ್ರೊಳಗಡೆ ನೋಡಿದ್ರೆ ಇಲ್ಲಿ ಮೇಲ್ಗಡೆ ನಾವು ವೈ ಬರೋಕೆ ಬರಂಗಿಲ್ಲ, 1 ಆಗ್ತದೆ. ಮೋರ್ ದ್ಯಾನ್ 2 ಇರಬೇಕು. ಸೊ ಇಲ್ಲಿ 1, 2, 3 ಬಿಟ್ಟು ಇಲ್ಲೇನು ಬರ್ಬೋದು, ವೈ ಬರ್ಬೋದು. ಇದೊಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ಏನಂತ ಕೇಳಿದ್ರೆ, ಇಲ್ಲಿ ಎಕ್ಸ್ ಇಲ್ಲಿ ಝೆಡ್ ಇದ್ರೆ 1, 2, 3, 4 ಬಿಟ್ಟು ಇಲ್ಲೇನು ಬರ್ಬೋದು, ವೈ ಬರ್ಬೋದು. 2 ಪಾಸಿಬಿಲಿಟಿ ಇಲ್ಲಿ, ಇದ್ರಾಗ 1 ಪಾಸಿಬಿಲಿಟಿ. ಸೊ ಒಟ್ಟಾರೆಯಾಗಿ ಪಾಸಿಬಿಲಿಟಿ ಅನ್ನೋದು ಈ ಪಜಲ್ಸ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಆ ಪಾಸಿಬಿಲಿಟೀಸ್ ನಮ್ಗೆ ಎಷ್ಟು ಗೊತ್ತಾಗ್ತಲ್ಲ ಅಷ್ಟು ಈಸಿಯಾಗಿ ಪಜಲ್ ಸಾಲ್ವ್ ಆಗುವಂಥದ್ದು. ನೆಕ್ಸ್ಟ್ ಏನಂತಂದ್ರೆ, ದೇರ್ ಆರ್ 6 ಪರ್ಸನ್ಸ್ ಲೈವ್ಸ್ ಬಿಟ್ವೀನ್ ಎಸ್ ಆ್ಯಂಡ್ ವೈ. ಎಸ್ ಮತ್ತು ವೈನ ನಡುವೆ ಎಷ್ಟು ಜನ ವಾಸ ಮಾಡ್ಬೇಕಂತೆ, 6 ಜನ ವಾಸ ಮಾಡ್ಬೇಕಂತೆ. ಸೊ ಇಲ್ಲಿ ವೈ ಅದ 1, 2, 3, 4, 5, 6 ಬಿಟ್ಟು ಇಲ್ಲೇನು ಬರ್ಬೇಕ್ರಿ, ಎಸ್ ಬರಬೇಕು. ಇಲ್ಲಿ ವೈ ಅದ 1, 2, 3, 4, 5, 6 ಬಿಟ್ಟು ವೈ ಬರಿಬೇಕಂದ್ರೆ ಜಾಗ ಇಲ್ಲ. ಸೊ ಹಂಗಾಗಿ ಈ ಪಾಸಿಬಿಲಿಟಿ ಏನಾಯ್ತು, ಎಸ್ ಬರೋಕೆ ಜಾಗ ಇಲ್ಲ ಕಾರಣಕ್ಕಾಗಿ ಇದನ್ನ ಏನು ಮಾಡ್ತೀವಿ, ರಾಂಗ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ವೈ ಬಂದರೆ 1, 2, 3 ಬಿಟ್ಟು ಇಲ್ಲಿ ಏನು ಬರಬೇಕು, ಎಸ್ ಬರಬೇಕು. ಸೊ ಹಂಗಾಗಿ ಇವು 2 ಪಾಸಿಬಿಲಿಟಿ ಕಂಟಿನ್ಯೂ ಆಗ್ತಾ ಹೋಗ್ತಾವೆ. ನೆಕ್ಸ್ಟ್ ಏನು ನೋಡೋದು ಏನಿದೆ ಅಂತ ಹೇಳಿದ್ರೆ, ವಿ ಲೈವ್ಸ್ ಇಮಿಡಿಯೇಟ್ಲಿ ಅಬೌವ್ ಡಬ್ಲ್ಯೂ. ವಿ ಇದ್ದಿದ್ದು ಡಬ್ಲ್ಯೂನ ಇಮಿಡಿಯೇಟ್ ಆಗಿ ಮೇಲ್ಗಡೆ ಬರುತ್ತೆ. ಡಬ್ಲ್ಯೂನ ಇಮಿಡಿಯೇಟ್ ಆಗಿ ಮೇಲ್ಗಡೆ ವಾಸ ಮಾಡ್ತದೆ ಅಂತ ಹೇಳ್ತಾರೆ. ಬಟ್ ಲೈವ್ಸ್ ಬಿಲೋ ಟಿ. ಸೊ ಟಿನ ಕೆಳಗಡೆ ಏನಾಗಬೇಕು, ವಿ ಲೈವ್ ಮಾಡಬೇಕಂತ ಹೇಳ್ತಾರೆ. ಸೊ ಇಲ್ಲಿ ನಮ್ಗೆ ಏನಂತ ನೋಡಿದ್ರೆ, ಸೊ ಜಾಗ ನಮ್ಗೆ ಎಲ್ಲಿದೆ ಅಂದರೆ ವಿ ಇಲ್ಲೇ ಬರಬೇಕು, ಇಲ್ಲಿ ಡಬ್ಲ್ಯೂ ಇಲ್ಲೇ ಬರಬೇಕು. 2 ಪಾಸಿಬಿಲಿಟಿ. ವಿ ಇಲ್ಲೇ ಬರಬೇಕು, ಡಬ್ಲ್ಯೂ ಇಲ್ಲೇ ಬರಬೇಕು. ಆಮೇಲೆ ಟಿ ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು, ನಮ್ಗೆ ಗೊತ್ತಿಲ್ಲ, ನೋಡೋದಂತ ಆಮೇಲೆ. ಸೊ ಇದ್ರೊಳಗೆ ನೋಡೋದಾದ್ರೆ ಏನ್ರಿ, ಟಿ ಇದ್ದಿದ್ದು ಇಲ್ಲಿ ಬರ್ಬೋದು, ವಿ ಡಬ್ಲ್ಯೂ ಇಲ್ಲಿ ಬರ್ಬೋದು. ಇಲ್ಲ ಟಿ ಇಲ್ಲಿ ಬಂದರೆ ವಿ ಡಬ್ಲ್ಯೂ ಇಲ್ಲಿ ಬರ್ಬೋದು. ಇಲ್ಲ ಇಲ್ಲಿ ಟಿ ಬಂದರೆ ವಿ ಡಬ್ಲ್ಯೂ ಇಲ್ಲಿ ಬರ್ಬೋದು. 3 ಪಾಸಿಬಿಲಿಟಿ ಬರ್ತಾವೆ. ಆಮೇಲೆ ಅದ್ರ ನೆಕ್ಸ್ಟ್ ಏನು ಕೊಟ್ಟಾರ ಅಂತೇಳಿ ಕನ್ಸಿಡರ್ ಮಾಡೋಣ. ಏನದ ಅಂತ ಕೇಳಿದ್ರೆ, ಯು ಡಸಂಟ್ ಲೈವ್ ಅಬೌವ್ ಎಕ್ಸ್. ಎಕ್ಸ್ನ ಮೇಲ್ಗಡೆ ಏನು ಬರಂಗಿಲ್ಲ, ಯು ಬರಂಗಿಲ್ಲ ಅಂತ ಹೇಳಾರ. ಸೊ ಇಲ್ಲಿ ನೋಡ್ರಿ, ಯುಗ್ ಜಾಗ 1 ಇಲ್ಲದ, ಇಲ್ಲಿ ಯು ಬರ್ಬೋದು. ಇಲ್ಲ ಅಂದ್ರೆ ಇಲ್ಲಿ ಯು ಬರ್ಬೋದು. 2 ಜಾಗ. ಬಟ್ ಏನಾಗ್ತದೆ, ಎಕ್ಸ್ನ ಮೇಲ್ಗಡೆ ಬರತ್ತದ, ಎಕ್ಸ್ನ ಮೇಲ್ಗಡೆ ಬರಬಾರ್ದಂದಾರ. ಹಂಗಾಗಿ ಈ ಪಾಸಿಬಿಲಿಟಿ ಕೂಡ ಏನಾಗ್ತದೆ, ರಾಂಗ್ ಆಗ್ತದೆ ಇಲ್ಲಿ, ಕರೆಕ್ಟಾ? ಆಮೇಲೆ ಇದ್ರೊಳಗೆ ನೋಡೋದಾದ್ರೆ ಎಕ್ಸ್ನ ಮೇಲ್ಗಡೆ ಯು ಬರಂಗಿಲ್ಲ. 1 ಥಿಂಗ್ ಅಂದ್ರೆ ಕ್ಲಿಯರ್ ಆಗಿ ಗೊತ್ತದ. ಆಮೇಲೆ ಏನು ಹೇಳಾರ, ಡಬ್ಲ್ಯೂ ಡಸಂಟ್ ಲೈವ್ ಇಮಿಡಿಯೇಟ್ಲಿ ಅಬೌವ್ ವೈ. ವೈನ ಇಮಿಡಿಯೇಟ್ಲಿ ಅಬೌವ್ ಅಂದರೆ ವೈನ ಏನು ಮೇಲ್ಗಡೆ, ಇಮಿಡಿಯೇಟ್ ಮೇಲ್ಗಡೆ ಡಬ್ಲ್ಯೂ ಬರಂಗಿಲ್ಲ ಅಂದ್ರೆ ಹಂಗಾರೆ ಡಬ್ಲ್ಯೂ ಇಲ್ಲಿ ಬರಬೇಕು, ಇಲ್ಲಿ ವಿ ಬರಬೇಕು, ಇಲ್ಲಿ ಟಿ ಬರಬೇಕು.
ಕರೆಕ್ಟಾ. ಆಮೇಲೆ ಇನ್ನೊಂದು ಯಾವ್ದು ಉಳಿತು, ಯು ಒಂದು ಉಳಿತು. ಸೊ ಯು ಇಲ್ಲಿ ಬರ್ತದೆ. ಈ ಥರನಾಗಿ ನಮಗೆ ಏನು ನಮ್ಮ ಒಂದು ಪಜಲ್ನ ಆನ್ಸರ್ ಸಿಗುವಂಥದ್ದು. ಕರೆಕ್ಟಾ. ಸೊ ಇದ್ರದ್ದು ಕ್ವಶನ್ಗಳದ್ದು ಆನ್ಸರ್ ಏನೇನಿದಾವೆ ಅಂತೇಳಿ ಒಂದ್ಸತಿ ಚೆಕ್ ಮಾಡಿಬಿಡೋಣ. ಕ್ವಶನ್ಗಳು ಇರ್ತವೆ ಮುಂದ್ಗಡೆ. ಹೂ ಲೈವ್ಸ್ ಆನ್ ದ ನಂಬರ್ ಫ್ಲೋರ್ 5. ಸೊ 5th ಫ್ಲೋರ್ ಒಳಗೆ ಯಾರು ವಾಸ ಮಾಡ್ತಾರೆ ಅಂತ ಕೇಳತ್ತಾರ. ಸೊ ಇಟ್ ಈಸ್ ಆಪ್ಷನ್ ಟಿ ಇದ್ದಿದ್ದು ಯಾವ್ದು ಅಂತ ಕೇಳಿದ್ರೆ ಆಪ್ಷನ್ ಡಿ ಒಳಗಡೆ ಟಿ ಅದ. ದೆನ್ ನೆಕ್ಸ್ಟ್ ಏನಿದೆ ಅಂತ ಕೇಳಿದ್ರೆ ಹೌ ಮೆನಿ ಪರ್ಸನ್ಸ್ ಲೈವ್ಸ್ ಬಿಟ್ವೀನ್ ಡಬ್ಲ್ಯೂ ಆ್ಯಂಡ್ ಎಕ್ಸ್. ಡಬ್ಲ್ಯೂ ಮತ್ತು ಎಕ್ಸ್ ನಡುವೆ ಎಷ್ಟು ಜನ ವಾಸ ಮಾಡ್ತಾರೆ ಅಂತ ಕೇಳತ್ತಾರ. ಡಬ್ಲ್ಯೂ ಮತ್ತು ಎಕ್ಸ್ ನಡುವೆ 3 ಜನ ವಾಸ ಮಾಡ್ತಿದ್ದಾರೆ. ಸೊ ಆನ್ಸರ್ ಇಟ್ ಈಸ್ ಏನಂತ ಬರ್ಬೇಕ್ರಿ, ಆಪ್ಷನ್ ಬಿ ಇಟ್ ಈಸ್ 3. ದೆನ್ ನೆಕ್ಸ್ಟ್ ಏನದ ರೀ ಕ್ವಶನ್ ಏನಿದೆ ಅಂತ ಹೇಳಿ ನೋಡಿದರೆ ಹೂ ಲೈವ್ಸ್ ಇಮಿಡಿಯೇಟ್ಲಿ ಅಬೌವ್ ವಿ. ವಿನ ಇಮಿಡಿಯೇಟ್ಲಿ ಮೇಲ್ಗಡೆ ಯಾರು ಅದಾರ ಅಂದರೆ ಟಿ ಇದ್ದಾರೆ. ಸೊ ಟಿ ಆಪ್ಷನ್ ಎಷ್ಟು ಬಂದದ್ದು ನೋಡ್ರಿ. ಸೊ ಆಪ್ಷನ್ ಬಿ ಇಟ್ ಈಸ್ ಟಿ. ದೆನ್ ನೆಕ್ಸ್ಟಿಗೆ ಸೊ 4 ಆಫ್ ದ ಫಾಲೋವಿಂಗ್ 5 ಆರ್ ಅಲೈಕ್ ಇನ್ ಅ ಸರ್ಟನ್ ವೇ ಆನ್ ದ ಗಿವನ್ ಅರೇಂಜ್ಮೆಂಟ್ ದಸ್ ಫಾರ್ಮ್ಸ್ ಅ ಗ್ರೂಪ್ ವಿಚ್ ಒನ್ ಈಸ್ ನಾಟ್ ಫಿಲಾಂಗ್ ಟು ದ್ಯಾಟ್ ಗ್ರೂಪ್. ಸೊ 5 ಆಪ್ಷನ್ ಇದಾವೆ. ಸೊ 5ರೊಳಗೆ ಒಂದು ಯಾವುದೋ ಗುಂಪಿಗೆ ಸೇರ್ಲಿದ್ದದಂತ. ಸೊ ಯಾವುದಂತೇಳಿ ಕೇಳತ್ತಾರ. ಸೊ ಯಾವುದಂತೇಳಿ ಚೆಕ್ ಮಾಡೋಣ. ಏನದಂದ್ರೆ ವೈ ವಿ ಟಿ ಎಕ್ಸ್. ವೈ ಇಲ್ಲದ, ವಿ ಇಲ್ಲದ, ಟಿ ಇಲ್ಲದ, ಆಮೇಲೆ ಇನ್ನೊಂದು ಏನದ ಎಕ್ಸ್ ಇಲ್ಲದ. ನೆಕ್ಸ್ಟಿಗೆ ಇನ್ನೊಂದು ಏನು ಕೊಟ್ಟಾರ್ರಿ, ಡಬ್ಲ್ಯೂ. ಸೊ ಡಬ್ಲ್ಯೂ ಒಂದು ಕೊಟ್ಟಾರ. ಸೊ ಟೋಟಲ್ ಇವು ಅಷ್ಟೊಂದು ನೋಡ್ರಿ. ಎಕ್ಸ್ ನೋಡಿದರೆ ಮತ್ತು ಹೊಳ್ಳಿ ಟಿ ನೋಡಿದರೆ, ವಿ ನೋಡಿದರೆ, ಮತ್ತು ಡಬ್ಲ್ಯೂ ನೋಡಿದರೆ, ವೈ ನೋಡಿದರೆ ಎಲ್ಲ 4 ಸೇಮ್ ಕಾಣುತ್ತೆ. ಒಂದು ಡಿಫ್ರೆನ್ಸ್ ಕಾಣುತ್ತದೆ. ಯಾವ್ದು ಅಂತ ಕೇಳಿದ್ರೆ ವಿ. ಯಾಕೆ ಡಿಫ್ರೆಂಟ್ ಕಾಣುತ್ತದೆ ಅಂದರೆ ಇದು ಎಲ್ಲಿ ಬಂದದ, ಇವನ್ ನಂಬರ್ಡ್ ಫ್ಲೋರ್ ಒಳಗಡೆ ಬಂದದ. ಸೊ ಇದು ಸಮ ಸಂಖ್ಯೆಯ ಒಂದು ಫ್ಲೋರ್ ಒಳಗಡೆ ಕಂಡು ಬರುವಂಥದ್ದು. ಸೊ ಆನ್ಸರ್ ಯಾವುದಂತ ಕೇಳಿದ್ರೆ ಸೊ ಇದಕ್ಕೆ ಆನ್ಸರು ವಿ ಆಗಿರ್ತದೆ. ಯಾಕಂದರೆ ಇವನ್ ನಂಬರ್ ಫ್ಲೋರ್ ಒಳಗೆ ಬರುತ್ತೆ. ಹೂ ಲೈವ್ಸ್ ಆನ್ ಸೆಕೆಂಡ್ ಫ್ಲೋರ್. 2ನೇ ಫ್ಲೋರ್ ಒಳಗೆ ಯಾರು ವಾಸ ಮಾಡ್ತಿದ್ದಾರೆ ಅಂತ ಕೇಳತ್ತಾರೆ. ಸೊ ಯಾರ್ರಿ, ಯು. ಸೊ ಆಪ್ಷನ್ ಇಟ್ ಈಸ್ ಸಿ, ಯು ಈಸ್ ದ ರೈಟ್ ಆನ್ಸರ್. ಸೊ ಆಪ್ಷನ್ ಸಿ, ಯು ಈಸ್ ದ ರೈಟ್ ಆನ್ಸರ್ ಆಗುತ್ತೆ. ದೆನ್ ನೆಕ್ಸ್ಟಿಗೆ ಇನ್ನೊಂದೆರಡು ಕ್ವಶನ್ ಸಾಲ್ವ್ ಮಾಡೋಣ. ಏನಂತ ಹೇಳಿದೆ ಅಂತ ನೋಡಿದ್ರೆ there are 8 employees of a company and all of them are working on an 8 different designations. ಸೊ ಏನೇನಂತ ಕೇಳಿದ್ರೆ 8 ಡಿಫ್ರೆಂಟ್ ಡೆಸಿಗ್ನೇಷನ್ ಅದಾವೆ. ಮುಂದೆ ನೀವು ಹೋಗಿ ಬ್ಯಾಂಕ್ ಒಳಗೆ ಕೆಲಸ ಮಾಡ್ತೀರಿ, ನಿಮಗೂ ಡಿಫ್ರೆಂಟ್ ಪೋಸ್ಟ್ಗಳು ಬರ್ತವೆ. ಸೊ ಒಂದಾದಂತೆ ಒಂದು ಪೋಸ್ಟ್ಗಳು ನಿಮಗೆ ಪ್ರಮೋಷನ್ ಕೂಡ ಸಿಗುವಂಥದ್ದು ನಾವು ಅಬ್ಸರ್ವ್ ಮಾಡುತ್ತೀವಿ. ಸೊ ಏನಂತ ಕೇಳಿದ್ರೆ ಚೇರ್ಮನ್, CFO, GM, DGM, AGM, ಮ್ಯಾನೇಜರ್, ಜೂನಿಯರ್ ಮ್ಯಾನೇಜರ್ ಆ್ಯಂಡ್ ಕ್ಲರ್ಕ್. So then all the designation are given are to be considered in the order. ಸೊ ಇದನ್ನೆಲ್ಲ ನಾವು ಏನು ಮಾಡಬೇಕು, ಹೈಯರ್ ಇಂದ ಲೋವರ್ ಆರ್ಡರ್ ಒಳಗೂ ಕನ್ಸಿಡರ್ ಮಾಡಬೇಕು. ಅದನ್ನ ಬ್ರಾಕೆಟ್ ಕೊಟ್ಟಾರೆ ನೋಡ್ರಿ ಇಲ್ಲಿ. ಚೇರ್ಮನ್ ಈಸ್ ಕನ್ಸಿಡರ್ಡ್ ಆಸ್ ಸೀನಿಯರ್ ಮೋಸ್ಟ್. ಚೇರ್ಮನ್ ಇದ್ದಿದ್ದು ಸೀನಿಯರ್ ಮೋಸ್ಟ್ ಆಗಿರ್ತದೆ. ಕ್ಲರ್ಕ್ ಈಸ್ ಕನ್ಸಿಡರ್ಡ್ ಆಸ್ ಜೂನಿಯರ್ ಮೋಸ್ಟ್. ಅತಿ ಸೀನಿಯರ್ ಯಾರಂತ ಕೇಳಿದ್ರೆ ಚೇರ್ಮನ್ನು. ಅತಿ ಸೀನಿಯರ್ ಯಾರಂತ ಕೇಳಿದ್ರೆ ಚೇರ್ಮನ್ನು. ಸೊ ಇಷ್ಟ ಬರಿತೀನಿ. ಆಮೇಲೆ ಯಾರು ಬರ್ತಾರೆ, CFO. ಆಮೇಲೆ ಯಾರು, GM. ದೆನ್ DGM. ದೆನ್ ನೆಕ್ಸ್ಟ್ಗೆ AGM. ಆಮೇಲೆ ಯಾರಂತ ಕೇಳಿದ್ರೆ ಮ್ಯಾನೇಜರ್. ದೆನ್ ನೆಕ್ಸ್ಟಿಗೆ ಜೂನಿಯರ್ ಮ್ಯಾನೇಜರ್. ದೆನ್ ಅದಾದ ಕೂಡಲೇ ಲಾಸ್ಟಿಗೆ ಯಾರಂತ ಕೇಳಿದ್ರೆ ಕ್ಲರ್ಕ್. ಸೊ ಟೋಟಲ್ ಆಗಿ ಇಷ್ಟು ಪೋಸ್ಟ್ಗಳು ಬರ್ತವೆ. ಸೊ ಇವಕ್ಕೆಲ್ಲಕ್ಕೂ ಜಸ್ಟ್ ಒಂದು ಟೇಬಲ್ ಹಾಕೊಂಡ್ಬಿಟ್ರೆ ಈಸಿಯಾಗಿ ನಮ್ಗೆ ರೆಕಗ್ನೈಸ್ ಮಾಡ್ಬೋದು ಇಲ್ಲಿ ಏನೇನಂತೇಳಿ. ಓಕೆ, ಇವಾಗ ಕ್ವಶನನ್ನು ಓದೋಣ. ಏನಿದೆ ಕ್ವಶನ್ ಅಂತೇಳಿ. ಸೊ ಇಲ್ಲಿ ಓನ್ಲಿ 2 persons ಆರ್ ಸೀನಿಯರ್ ಟು ಬಿ. ಬಿಗಿಂತ ಸೀನಿಯರು ಬರೀ 2 ಜನ ಇರ್ತಾರೆ. ಬಿಗಿಂತ ಸೀನಿಯರ್ ಎಷ್ಟು ಜನ ಇರ್ತಾರೆ, 2 ಜನ ಇರ್ತಾರೆ. ಅವ್ರು ಯಾರಂದ್ರೆ ಚೇರ್ಮನ್ ಮತ್ತು CFO ಆಗಿರ್ತಾರೆ. ದೆನ್ ನೆಕ್ಸ್ಟಿಗೆ 1 ಡೆಸಿಗ್ನೇಷನ್ಸ್ ಲೈಸ್ ಬಿಟ್ವೀನ್ ಬಿ ಆ್ಯಂಡ್ ಜಿ. ಬಿ ಮತ್ತು ಜಿ ನಡುವೆ ಒಂದೇ ಒಂದು ಡೆಸಿಗ್ನೇಷನ್ ಇರುತ್ತೆ. ಒಂದು ಜಿ ಇಲ್ಲಿ ಬಂದರೆ ಇನ್ನೊಂದು ಏನು ಆಪ್ಷನ್ ಅಂತ ಕೇಳಿದ್ರೆ ಬಿ ಇಲ್ಲಿ ಬಂದಾಗ ಜಿ ಇಲ್ಲಿ ಬರ್ಬೋದು. ಸೊ ಇವೆರಡು ನಮ್ಗೆ ಏನಂತ ಕೇಳಿದ್ರೆ ಪಾಸಿಬಿಲಿಟೀಸು. ಅದಾದ ಕೂಡಲೇ ನೆಕ್ಸ್ಟಿಗೆ ಏನಂತ ಕೇಳಿದ್ರೆ ದ ನಂಬರ್ ಆಫ್ ಪರ್ಸನ್ಸ್ ಜೂನಿಯರ್ ಟು ಜಿ ಈ ಸೇಮ್ ಆಸ್ ನಂಬರ್ ಆಫ್ ಪರ್ಸನ್ ಸೀನಿಯರ್ ಟು ಸಿ. ಜಿನ ಜೂನಿಯರ್ಸ್ ಎಷ್ಟು ಇರ್ತಾರೆ ಅಷ್ಟು ಜನ ಸಿನ ಸೀನಿಯರ್ಸ್ ಇರಬೇಕು. ಸೊ ಜಿನ ಜೂನಿಯರ್ಸು 3 ಜನ ಅದಾರ. ಸಿನ ಜೂನಿಯರ್ಸ್ ಕೂಡ 3 ಜನ ಆಗಬೇಕು ಅಂದಾಗ ಇಲ್ಲಿ ಬರುತ್ತೆ. ಸೊ ಜಿನ ಜೂನಿಯರ್ಸು 7 ಜನ ಅದಾರ. ಹಂಗಂದ್ರೆ ಸಿನ ಜೂನಿಯರ್ಸ್ ಕೂಡ 7 ಜನ ಆಗಬೇಕು. ಕರೆಕ್ಟಾ. ದ ನೆಕ್ಸ್ಟಿಗೆ ಏನಾಯ್ತು ರೀ, ದ ನಂಬರ್ ಆಫ್ ಪರ್ಸನ್ಸ್ ಇದಾಯಿತು. ದೆನ್ H ಈಸ್ ಜೂನಿಯರ್ ಟು ಇ. H ಈಸ್ ಜಸ್ಟ್ ಜೂನಿಯರ್ ಟು ಇ. ಸೊ ಸೀನಿಯರ್ ಅಂತ ಹೇಳ್ಯಾರ. ಓಕೆ, H ಈಸ್ ಸೀನಿಯರ್ ಟು ಇ. ಸೊ ಇನ ಜಸ್ಟ್ ಆಮೇಲೆ ಯಾರು ಬರಬೇಕು, H ಬರ್ಬೇಕಂತ ಹೇಳತ್ತಾರ. ದೆನ್ ನೆಕ್ಸ್ಟಿಗೆ ಬಟ್ ಜೂನಿಯರ್ ಟು ಸಿ. ಸೊ ಸಿಗಿಂತ ಏನಾಗಿರ್ಬೇಕು ರೀ, ಇವರು ಜೂನಿಯರ್ ಆಗಿರಬೇಕು. ಸೊ ಸಿಗಿಂತ ಜೂನಿಯರ್ ಆಗಿರ್ಬೇಕಂದ್ರೆ ಇಲ್ಲಿ ಬರಂಗಿಲ್ಲ. ಸೊ ಹಂಗಾಗಿ ಈ ಪಾಸಿಬಿಲಿಟಿ ರಾಂಗ್ ಆಯಿತು. ದೆನ್ ನೆಕ್ಸ್ಟಿಗೆ ಏನು ಬರ್ಬೇಕಂತ ಕೇಳಿದ್ರೆ ಇಲ್ಲಿ ಬರಬೇಕು. ಸೊ ಇಲ್ಲಿ ಬಂದಾಗ HE ಇಲ್ಲಿ ಬರ್ಬೋದು, HE ಇಲ್ಲಿ ಬರ್ಬೋದು. ಆಮೇಲೆ ನೋಡು, ದೆನ್ ಮೋರ್ ದ್ಯಾನ್ 1 ಡೆಸಿಗ್ನೇಷನ್ಸ್ ಲೈವ್ಸ್ ಬಿಟ್ವೀನ್ H ಆ್ಯಂಡ್ F. H ಮತ್ತು Fಗಿನ ನಡುವೆ
ಮೋರ್ ದೆನ್ 4 ಬರ್ಬೇಕಂತ ಹೇಳ್ತಾರೆ. ಮೋರ್ ದೆನ್ 4 ಬರ್ಬೇಕಂತ ಕೇಳಿದ್ರೆ ಸೊ ನಾ ಈಗ ಏನಾದರೂ ಎಚ್ ಇಲ್ಲಿ ಬರದೆ ಅಂದ್ರೆ ಇಲ್ಲಿ ಏನು ಬರುತ್ತೆ ರೀ ಇ ಬರುತ್ತೆ. ಮೋರ್ ದೆನ್ 4 ಬರ್ಬೇಕು 1 2 3 4 5 ಇಲ್ಲಿ ಏನು ಬರ್ಬೇಕು ರೀ ಎಫ್ ಬರಬೇಕು. ಕರೆಕ್ಟಾ? ನೆಕ್ಸ್ಟಿಗೆ ಡಿ ಈಸ್ ಜೂನಿಯರ್ ಟು ಎ. ಡಿ ಈಸ್ ಜೂನಿಯರ್ ಟು ಎ. ಏನ ಜೂನಿಯರ್ ಯಾರಾಗಬೇಕು? ಡಿ ಆಗಬೇಕು. ಸೊ ಇವಾಗ ನಮ್ಮ ಮುಂದೆ ಆನ್ಸರ್ ಇದೆ. ಸೊ ಈ ಆನ್ಸರ್ಗಳನ್ನು ಇಟ್ಕೊಂಡು ಕ್ವಶನ್ಗೆ ಆನ್ಸರ್ ಮಾಡಿರಿ ಏನದ ಅಂತೇಳಿ ನೋಡಿದ್ರೆ. ಸೊ ಫಸ್ಟ್ ಕ್ವಶನ್, ಹೌ ಮೆನಿ ಪರ್ಸನ್ಸ್ ಆರ್ ಜೂನಿಯರ್ ಟು ಎಚ್? ಸೊ ಎಚ್ಗಿಂತ ಜೂನಿಯರ್ ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ ಒಬ್ಬರೇ ಇದ್ದಾರೆ. ಸೊ 1 ಈಸ್ ದ ಆನ್ಸರ್. ಸೊ ಎಲ್ಲಿದೆ ನಮ್ಮದು ಕ್ವಶನ್ ಅಂತೇಳಿ ನೋಡಿದ್ರೆ 1. ಸೊ ದ್ಯಾಟ್ ಈಸ್ ಬಿ. 1 ಈಸ್ ದ ಆನ್ಸರ್, ದ್ಯಾಟ್ ಈಸ್ ಬಿ. ದೆನ್ ನೆಕ್ಸ್ಟಿಗೆ ಇರುವಂಥ ಕ್ವಶನ್ ಏನಂತ ಕೇಳಿದ್ರೆ 4 ಆಫ್ ದ ಫಾಲೋಯಿಂಗ್ ಆರ್ ಲೈಕ್ ಗುಂಪಿಗೆ ಸೇರಿದ ಪದ ಕೇಳತ್ತಾರ. ಸೊ ಎ ಎಫ್ ಬಿ ಎ ಎಚ್ ಡಿ ದೆನ್ ಜಿ ಎ ಇ ಎಚ್. ಸೊ ಎ ಎಫ್ ಫಸ್ಟಿಗೆ ನೋಡ್ರಿ ಅಲ್ಲಿ ಬಾಜು ಇದಾವೆ. ದೆನ್ ನೆಕ್ಸ್ಟಿಗೆ ಏನದ ಅಂದ್ರೆ ಬಿ ಎ ಇದೆ. ಬಿ ಎ ಅಲ್ಲೇ ಬಾಜು ಇದಾವೆ ಅವು ಕೂಡ. ಸೊ ಫಸ್ಟಿಗೆ ಎ ಎಫ್ ಕೊಟ್ಟಾರ. ಎ ಕೆಳಗಿಂದು ಆಮೇಲೆ ಎಫ್, ಬಿ ಕೆಳಗಿಂದು ಆಮೇಲೆ ಎ. ದೆನ್ ನೆಕ್ಸ್ಟಿಗೆ ಏನದ ಅಂತ ಕೇಳಿದ್ರೆ ಎಚ್ ಡಿ. ಎಚ್ ಎಲ್ಲದ ಅಂತ ಕೇಳಿದ್ರೆ ಇಲ್ಲಿ, ಆಮೇಲೆ ಡಿ ಎಲ್ಲದ. ಇದು ಕೂಡ ಸೇಮ್ ಪ್ಯಾಟರ್ನ್ ಇದೆ. ದೆನ್ ನೆಕ್ಸ್ಟಿಗೆ ಏನದ ಅಂದರೆ ಜಿ ಮತ್ತು ಎ. ಜಿ ಮತ್ತು ಎ. ಜಿ ಎಲ್ಲದ ನೋಡ್ರಿ ಇಲ್ಲದ. ಜಿ ಎಲ್ಲದ ರೀ. ಸೊ ಜಿ ಇಸ್ ಹಿಯರ್, ಎ ಇಸ್ ಹಿಯರ್. ಇವೆರಡು ಬೇರೆ ಡಿಫ್ರೆಂಟ್ ಅದಾವೆ. ಸೊ ಆನ್ಸರ್ ಇಸ್ ಜಿ ಆ್ಯಂಡ್ ಎ. ಸೊ ಆನ್ಸರ್ ಏನಾಗುತ್ತೆ ರೀ ಜಿ ಆ್ಯಂಡ್ ಎ ಆಗುತ್ತೆ. ಹೌ ಮೆನಿ ಡೆಸಿಗ್ನೇಷನ್ಸ್ ಗ್ಯಾಪ್ಸ್ ಆರ್ ಬಿಟ್ವೀನ್ ಎ ಆ್ಯಂಡ್ ಡಿ? ಎ ಮತ್ತು ಡಿನ ನಡುವೆ ಎಷ್ಟು ಡೆಸಿಗ್ನೇಷನ್ ಗ್ಯಾಪ್ ಅದ ಅಂತ ಕೇಳ್ತಾರೆ. ಸೊ ಎ ಇಲ್ಲದ, ಡಿ ಇಲ್ಲದ. ಡೆಸಿಗ್ನೇಷನ್ ಗ್ಯಾಪ್ ಅಂದರೆ 1 2 3 3 ಗ್ಯಾಪ್ ಇದಾವೆ. ಸೊ 3 ಗ್ಯಾಪ್ ಅಂದ ಕೂಡಲೇ ಸೊ ಆನ್ಸರ್ ಇಟ್ ಈಸ್ 3. ಆಪ್ಷನ್ ಸಿ ಇಟ್ ಈಸ್ 3. ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ಜಸ್ಟ್ ಸೀನಿಯರ್ ಟು ಬಿ? ಬಿಗಿಂತ ಜಸ್ಟ್ ಸೀನಿಯರ್ ಯಾರಿದ್ದಾರೆ ಅಂತೇಳಿ ಕೇಳ್ತಾರೆ. ಬಿಗಿಂತ ಜಸ್ಟ್ ಸೀನಿಯರ್ ಯಾರಿದ್ದಾರೆ ಅಂತ ಕೇಳಿದ್ರೆ ಎ ಇದ್ದಾರೆ. ಸೊ ಎ ಆನ್ಸರ್ ಏನು ಬರ್ಬೇಕು ರೀ? ಎ ಅಂತ ಬರಬೇಕು. ಸೊ ಇಟ್ ಈಸ್ ಆಪ್ಷನ್ ಎ. ಏನೇ ಆಗುತ್ತೆ. ಹೂ ಅಮಂಗ್ ದ ಫಾಲೋಯಿಂಗ್ ಈಸ್ ಎ ಜಿ ಎಮ್? ಎ ಜಿ ಎಮ್ ಯಾರಾಗಿದ್ದಾರೆ? ಎ ಜಿ ಎಮ್ ಯಾರಾಗಿದ್ದಾರೆ ಅಂದರೆ ಜಿ ಎ ಜಿ ಎಮ್ ಆಗಿದ್ದಾರೆ ನೋಡ್ರಿ. ಸೊ ಯಾರಾಗಿದ್ದಾರೆ ರೀ? ಜಿ ಈಸ್ ಎ ಜಿ ಎಮ್. ಸೊ ಆಪ್ಷನ್ ಸಿ ಇಟ್ ಈಸ್ ಜಿ. ಕರೆಕ್ಟಾ? ದೆನ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ ಏನಿದೆ ಅಂತೇಳಿ ನೋಡಿದ್ರೆ. ಸೊ 8 persons ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಆರ್ ಗೋಯಿಂಗ್ ಟು ವಾಚ್ ಮೂವಿ ಇನ್ ಡಿಫರೆಂಟ್ ಮಂತ್ಸ್, ದ್ಯಾಟ್ ಈಸ್ ಜನವರಿ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಅಕ್ಟೋಬರ್, ಡಿಸೆಂಬರ್, ಬಟ್ ನಾಟ್ ಇನ್ ದ ಸೇಮ್ ಆರ್ಡರ್. ಫಸ್ಟಿಗೆ ಈ ಮಂತ್ಗಳನ್ನು ಬರ್ಕೊಂಡ್ಬಿಡೋನು. ಸೊ ಏನದ ಮಂತ್ ಅಂತ ಕೇಳಿದ್ರೆ ಫಸ್ಟಿಗೆ ಜನವರಿ. ದೆನ್ ಜನವರಿ ಆದ ಕೂಡಲೇ ಡೈರೆಕ್ಟ್ಲಿ ಎಲ್ಲಿಗೆ ಬಂದಾರ ರೀ? ಏಪ್ರಿಲ್ ಬಂದಾರ. ಕರೆಕ್ಟಾ? ಆಮೇಲೆ ಮೇ, ಜೂನ್, ಆಮೇಲೆ ಜುಲೈ, ಆಗಸ್ಟ್, ಅಕ್ಟೋಬರ್, ಆಮೇಲೆ ಡಿಸೆಂಬರ್. ಸೊ ಇಷ್ಟು ಮಂತ್ಗಳನ್ನು ಕೊಟ್ಟಿದ್ದಾರೆ. ಇಷ್ಟೇನು ಮಾಡ್ಯಾರ್ರಿ? ಮಂತ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಈ ಮಂತ್ಗಳನ್ನು ಬರ್ಕೊಂಡು ಇಷ್ಟು ಟೇಬಲ್ ಹಾಕೊಂಡ್ಬಿಟ್ವಿ ಅಂದ್ರೆ ನಮ್ಗೆ ಸಾಲ್ವ್ ಮಾಡೋಕ್ಕೆ ಭಾರಿ ಈಸಿ ಆಗಿಬಿಡುತ್ತೆ. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಒನ್. ಎಫ್ ಈಸ್ ನಾಟ್ ಗೋಯಿಂಗ್ ಟು ವಾಚ್ ದ ಮೂವಿ ವಿಚ್ ಹ್ಯಾಸ್ ಏನಂತ ಕೊಟ್ಟಾರ್ರಿ? ವಿಚ್ ಹ್ಯಾಸ್ 30 days. ವಿಚ್ ಹ್ಯಾಸ್ 30 days. 30 ದಿನಗಳು ಇದ್ದಿದ್ದಕ್ಕೆ ಯಾರು ಹೋಗಿಲ್ಲ ಅಂತ ಕೇಳತ್ತಾರ. ಸೊ ಎಫ್ ವಾಸ್ ಗೋಯಿಂಗ್ ಟು ವಾಚ್ ಮೂವಿ ವಿಚ್ ಹ್ಯಾಸ್ 30 days. ಸೊ ಇದರೊಳಗೆ 30 ತಿಂಗಳು ಇದ್ದಿದ್ದು ಯಾವುದು ಅಂತ ಕೇಳಿದ್ರೆ ಒಂದು ಏಪ್ರಿಲು, ಇನ್ನೊಂದು ಯಾವ್ದು ಅಂತ ಕೇಳಿದ್ರೆ ಜೂನ್. ಸೊ ಇವೆರಡು ತಿಂಗಳೊಳಗಡೆ 30 ದಿನಗಳು ಇರ್ತಾವೆ. ಬಾಕಿದು ಎಲ್ಲದರೊಳಗೂ 31 ದಿನಗಳು ಇರುವಂಥದ್ದು ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಎಫ್ ವಾಸ್ ಗೋಯಿಂಗ್ ಟು ವಾಚ್ ಮೂವಿ ಆನ್ ದ ಮಂತ್ ವಿಚ್ ಹ್ಯಾಸ್ 30 days. 30 ದಿನಗಳು, ತಿಂಗಳಲ್ಲಿ 30 ದಿನಗಳು ಇದ್ದ ತಿಂಗಳೊಳಗಡೆ ಯಾರು ಹೋಗ್ತಾರೆ? ಎಫ್ ಹೋಗ್ತಾರೆ. ಅಂದರೆ ಎಫ್ ಒಂದು ಏಪ್ರಿಲ್ ಒಳಗೆ ಹೋಗ್ಬೋದು, ಇಲ್ಲಾಂದರೆ ಎಫ್ ಇನ್ನೊಂದು ಎಲ್ಲಿ ಹೋಗ್ಬೋದು? ಜೂನ್ ಒಳಗೆ ಹೋಗ್ಬೋದು. ಕರೆಕ್ಟಾ? ದ ನೆಕ್ಸ್ಟಿಗೆ ದೇರ್ ಆರ್ 3 persons ವಾಚಿಂಗ್ ಮೂವಿ ಬಿಟ್ವೀನ್ ಎಫ್ ಆ್ಯಂಡ್ ಸಿ. ಎಫ್ ಮತ್ತು ಸಿ ನಡುವೆ 3 ಜನ ಮೂವಿಯನ್ನು ವಾಚ್ ಮಾಡತ್ತಾರೆ. ಸೊ ಮೇಲ್ಗಡೆ ಅಂತ ಬರೋಕೆ ಬರೋಂಗಿಲ್ಲ. 1 2 3 ಬಿಟ್ಟು ಇಲ್ಲಿ ಏನು ಬರಬೇಕು? ಸಿ ಬರಬೇಕು. ಇಲ್ಲಿ 1 2 3 ಬಿಟ್ಟು ಸಿ ಬರೋಕೆ ಬರೋಂಗಿಲ್ಲ. ಸೊ ಕೆಳಗಡೆನೇ ಬರಬೇಕಾಗ್ತದೆ. 1 2 3 ಬಿಟ್ಟು ಇಲ್ಲಿ ಏನು ಬರಬೇಕು? ಸಿ ಬರಬೇಕು. ಕರೆಕ್ಟಾ? ಎಚ್ ವಾಚಸ್ ಮೂವಿ ಜಸ್ಟ್ ಬಿಫೋರ್ ಎ. ಎಚ್ ವಾಚಸ್ ಮೂವಿ ಜಸ್ಟ್ ಬಿಫೋರ್ ಎ. ಎಗಿಂತ ಮೊದಲು ಯಾರಂದ್ರೆ ಕೇಳಿದರೆ ಇಮಿಡಿಯೇಟ್ ಬಿಫೋರ್ ಆಗಿ ಎಚ್ ವಾಚ್ ಮಾಡ್ತಾರಂತ ಮೂವಿಯನ್ನು. ಎ ಹೂ ಈಸ್ ವಾಚಿಂಗ್ ಮೂವಿ ಬಿಫೋರ್ ಬಿ. ಸೊ ಎ ಇದ್ದವ ಬಿಗಿಂತ ಮೊದಲು ವಾಚ್ ಮಾಡುತ್ತಾನಂತೆ. ಬಿ ವಾಚಸ್ ಮೂವಿ ಜಸ್ಟ್ ಬಿಫೋರ್ ಸಿ. ಬಿ ವಾಚಸ್ ಮೂವಿ ಜಸ್ಟ್ ಬಿಫೋರ್ ಸಿ. ಈ ಥರ ಆಯಿತು. ದೆನ್ ನೆಕ್ಸ್ಟಿಗೆ ಏನದ ಅಂತ ಕೇಳಿದ್ರೆ ಎಚ್ ಈಸ್ ವಾಚಿಂಗ್ ಮೂವಿ ಇನ್ ದ ಮಂತ್ ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್. ಎಚ್ ಈಸ್ ವಾಚಿಂಗ್ ಮೂವಿ ಇನ್ ದ ಮಂತ್ ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಡೇಸ್ ಅಂದರೆ 31 ದಿನ ಮ್ಯಾಕ್ಸಿಮಮ್ ಇರ್ತಾರೆ. ಬಟ್ ನಾಟ್ ಇನ್ ದ ಮಂತ್ ಯಾವುದಂತ ಕೇಳಿದ್ರೆ ಜನವರಿ. ಬಟ್ ನಾಟ್ ಇನ್ ಮಂತ್ ಜನವರಿ. ಎಚ್ ಇದ್ದಿದ್ದು ಏನು ಮಾಡುತ್ತದೆ? ಮ್ಯಾಕ್ಸಿಮಮ್ ಡೇಸ್ ಇದ್ದಿದ್ದಕ್ಕೆ ವಾಚ್ ಮಾಡುತ್ತದೆ. ಸೊ ಅಂದ್ರೆ ಜನವರಿ ಒಳಗೆ ಬರಂಗಿಲ್ಲ ಅಂದ್ರೆ ಮೇ ಒಳಗೆ ಬರ್ಬೋದು ಎಚ್. ಕರೆಕ್ಟಾ? ಮೇ ಒಳಗಡೆ ಎಚ್ ಬರ್ಬೋದು. ಬಟ್ ಸಿನ ಇಮಿಡಿಯೇಟ್ ಮೇಲ್ಗಡೆ ಯಾರು ಇರಬೇಕು? ಬಿ ಇರಬೇಕು. ಸಿನ ಇಮಿಡಿಯೇಟ್ ಮೇಲ್ಗಡೆ ಬಿ ಇರಬೇಕು. ಕರೆಕ್ಟಾ? ಆಮೇಲೆ ಈ ಜನವರಿ ಒಳಗಡೆ ಇದು ಏನಂತ ಕೇಳತ್ತಾರ?
ಇದು ಹೆಚ್ಚು ವಾಚ್ ಮಾಡೋಂಗಿಲ್ಲ, ಹೆಚ್ಚು ಜನವರಿ ಒಳಗೆ ವಾಚ್ ಮಾಡೋಂಗಿಲ್ಲ ಅಂದರೆ ಈ ಪಾಸಿಬಿಲಿಟಿ ಒಳಗಡೆ ಹೆಚ್ಚಿದ್ದು ಮೇ ಒಳಗೆ ವಾಚ್ ಮಾಡಬೇಕು, ಹೆಚ್ಚಿನ ಇಮಿಡಿಯೇಟ್ ಕೆಳಗಡೆ ಏನು ಬರುತ್ತೆ ಎ ಬರುತ್ತೆ. ಕರೆಕ್ಟಾ? ಆಮೇಲೆ ಇಲ್ಲಿ ನೋಡ್ರಿ ಇದ್ರೊಳಗೆ ಮ್ಯಾಕ್ಸಿಮಮ್ ಏಪ್ರಿಲ್ ಆಗಂಗಿಲ್ಲ, ಯಾಕಂದ್ರೆ 30 ದಿನ ಇರ್ತಾವ. ಸೊ ಇಲ್ಲೂ ಬರಂಗಿಲ್ಲ. ಸೊ ಹೆಚ್ಚಿದ್ದು ಮತ್ತೆ ಹೊಳ್ಳಿ ಎಲ್ಲಿ ಬರಬೇಕು, ಜುಲೈ ಒಳಗೆ ಬರಬೇಕು. ಈ ಹೆಚ್ಚಿನ ಕೆಳಗಡೆ ಏನು ಬರಬೇಕು, ಎ ಬರಬೇಕು. ಕರೆಕ್ಟಾ? ಸೊ ಇಷ್ಟ ಆಯಿತು. ನೆಕ್ಸ್ಟ್, ಡಿ ಈಸ್ ವಾಚಿಂಗ್ ಮೂವಿ ಇನ್ ದ ಮಂತ್ ವಿಚ್ ಹ್ಯಾಸ್ 30 days. ಸೊ ಡಿ ಇದ್ದಿದ್ದು ಯಾವ ಮಂತ್ ಒಳಗೆ ವಾಚ್ ಮಾಡುತ್ತೆ ಅಂತ ಕೇಳಿದ್ರೆ 30 days ಇದ್ದಂಥ ಮಂತ್ ಒಳಗೆ ವಾಚ್ ಮಾಡುತ್ತೆ. ಈ ಪಾಸಿಬಿಲಿಟಿ ನೋಡ್ರಿ 30 days ಇದ್ದಿದ್ದು ಏಪ್ರಿಲು ಬಿಟ್ಟರೆ ಇನ್ನೊಂದು ಯಾವುದು ಜೂನು. ಸೊ ಎರಡೂದ್ರೊಳಗೂ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟವ. ಸೊ ಹಾಗಾದ್ರೆ ಡಿ ಇಲ್ಲಿ ಬರಬೇಕು. ಈ ಪಾಸಿಬಿಲಿಟಿ ಏನಾಗುತ್ತೆ, ರಾಂಗ್ ಆಗುತ್ತೆ. ಯಾಕಂದ್ರೆ ಡಿನ ನಾವು 30 days ಒಳಗೆ ಬರೀಬೇಕು, ಇಲ್ಲಿ 30 days ಯಾವುದು ಖಾಲಿ ಇಲ್ಲ. ಸೊ ಹಂಗಾಗಿ ಈ ಪಾಸಿಬಿಲಿಟಿ ರಾಂಗ್ ಆಯಿತು. ದ ನೆಕ್ಸ್ಟಿಗೆ ಏನಾಗಿದೆ ಅಂತ ಕೇಳಿದ್ರೆ ಮಂತ್ ವಿಚ್ ಹ್ಯಾಸ್ 30 days, ಜಿ ಈಸ್ ವಾಚಿಂಗ್ ಮೂವಿ ಆಫ್ಟರ್ ಡಿ. ಜಿ ಇದ್ದಿದ್ದು ಏನು ಮಾಡತ್ತದ, ಡಿ ಆದಮೇಲೆ ಮೂವಿಯನ್ನು ನೋಡತ್ತದ, ಡಿ ಆದಮೇಲೆ ಜಿ ನೋಡತ್ತದ. ಸೊ ಇನ್ನೊಂದು ಯಾವ್ದು ಉಳಿತು ಅಂತ ಕೇಳಿದ್ರೆ ಎ ಬಿ ಸಿ ಡಿ ಈ ಒಂದು ಉಳಿತು. ಸೊ ಈ ಇದ್ದಿದ್ದು ಜನವರಿ ಒಳಗೆ ವಾಚ್ ಮಾಡುತ್ತೆ. ಇದು ನಮ್ಮ ಪಜಲ್ನ ಆನ್ಸರು. ಇದ್ರ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಂತೆ ಏನಿದೆ ಅಂತ ಕೇಳಿದ್ರೆ ಇ ಈಸ್ ರಿಲೇಟೆಡ್ ಟು ಎಫ್ ಆ್ಯಂಡ್ ಎಚ್ ಈಸ್ ರಿಲೇಟೆಡ್ ಟು ಸಿ ಇನ್ ದ ಸೇಮ್ ವೇ ಡಿ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್. ಸೊ ಬೆಟರ್ ಇದನ್ನು ನಾವು ಆನ್ಸರ್ ಏನಿದೆ ಅಂತೇಳಿ ಹುಡುಕಕ್ಕೆ ಇ ಈಸ್ ರಿಲೇಟೆಡ್ ಟು ಎಫ್, ಈ ಇದ್ದಿದ್ದು ಏನು ರಿಲೇಟ್ ಆಗಿದೆ ರೀ, ಎಫ್ಗೆ ರಿಲೇಟ್ ಆಗಿದೆ. ಅಂದರೆ 2 ಬಿಟ್ಟು ಕೆಳಗಡೆ ಎಫ್ ಅಂದದ. ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಎಚ್ ಈಸ್ ರಿಲೇಟೆಡ್ ಟು ಸಿ, ಎಚ್ ಈಸ್ ರಿಲೇಟೆಡ್ ಟು ಸಿ ಅಂದರೆ ಕೆಳಗೆ 2 ಬಿಟ್ಟು. ಆಮೇಲೆ ನೆಕ್ಸ್ಟ್ ಯಾವುದು ಕೇಳತ್ತಾರೆ ಅಂತ ಕೇಳಿದ್ರೆ ದೆನ್ ಡಿ ಈಸ್. ಸೊ ಡಿ ಹೆಂಗೆ ರಿಲೇಟ್ ಆಗುತ್ತೆ ಅಂತ ಕೇಳ್ತಾರೆ. ಡಿನ 2 ಬಿಟ್ಟು ಕೆಳಗಡೆ ಏನಂದ್ರೆ ಎಚ್ ಅದ. ಸೊ ಆನ್ಸರ್ ಇಟ್ ಈಸ್ ಎಚ್ ಬರಬೇಕು ನೋಡ್ರಿ, ಆಪ್ಷನ್ ಎ ಎಚ್ ಬರಬೇಕು. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ ಇನ್ ದ ಗಿವನ್ ಇನ್ಫಾರ್ಮೇಷನ್. ಡಿ ಈಸ್ ಗೋಯಿಂಗ್ ಟು ವಾಚ್ ಮೂವಿ ಆಫ್ಟರ್ ಎಫ್, ಡಿ ಈಸ್ ಗೋಯಿಂಗ್ ಟು ವಾಚ್ ಮೂವಿ ಆಫ್ಟರ್ ಎಫ್ ರಾಂಗ್ ಅದ, ಬಂದಿಲ್ಲ. ಕರೆಕ್ಟಾ? ದೆನ್ ನೆಕ್ಸ್ಟ್ ಏನದ, 2 persons ಆರ್ ವಾಚಿಂಗ್ ಮೂವಿ ಬಿಟ್ವೀನ್ ಜಿ ಆ್ಯಂಡ್ ಬಿ. ಜಿ ಮತ್ತು ಬಿ ನಡುವೆ ಎಷ್ಟು ಜನ ವಾಚ್ ಮಾಡತ್ತಾರೆ ಅಂದ್ರೆ 2 ಜನ ಅಂತ, ಇಲ್ಲ 3 ಜನ ಇದ್ದಾರೆ. ಸೊ ಇದು ಕೂಡ ರಾಂಗ್ ಆಯಿತು. ದೆನ್ ಬಿ ಈಸ್ ವಾಚಿಂಗ್ ಮೂವಿ ಇನ್ ಜನವರಿ, ಬಿ ಈಸ್ ವಾಚಿಂಗ್ ಮೂವಿ ಇನ್ ಜನವರಿ, ಇದು ಕೂಡ ಆಲ್ರೆಡಿ ರಾಂಗ್ ಅದ ಅಂತ ನಮ್ಗೆ ಗೊತ್ತದ. ಎ ಈಸ್ ವಾಚಿಂಗ್ ಮೂವಿ ಇನ್ ಆಗಸ್ಟ್, ಎ ಇದ್ದವ ಎಲ್ಲಿ ವಾಚ್ ಮಾಡತ್ತಂದ್ರೆ ಆಗಸ್ಟ್ ಒಳಗೆ ವಾಚ್ ಮಾಡತ್ತಾನ. ನೋಡ್ರಿ ಇಲ್ಲಿ ಸರಿಯಾಗಿ. ಸೊ ಎ ಇದ್ದವ ಆಗಸ್ಟ್ ಒಳಗೆ ಬಂದದ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ದಿಸ್ ಒನ್ ವಿಲ್ ಬಿ ದ ರೈಟ್ ಆನ್ಸರ್. ನೆಕ್ಸ್ಟ್ಗೆ, ಸೊ ದ ನಂಬರ್ ಆಫ್ ಪರ್ಸನ್ಸ್ ವಾಚಿಂಗ್ ಮೂವಿ ಬಿಟ್ವೀನ್ ಡಿ ಆ್ಯಂಡ್ ಎಫ್ ಈಸ್ ಸೇಮ್ ಆ್ಯಸ್ ನಂಬರ್ ಆಫ್ ಪರ್ಸನ್ಸ್ ವಾಚಿಂಗ್ ಮೂವಿ ಬಿಟ್ವೀನ್ ಬಿ ಆ್ಯಂಡ್. ಸೊ ಡಿ ಮತ್ತು ಎಫ್ ನಡುವೆ ವಾಚ್ ಮಾಡಿದಂಥ ಜನ ಎಷ್ಟಿದ್ದಾರೆ ನೋಡ್ರಿ, ಡಿ ಮತ್ತು ಎಫ್ ನಡುವೆ ಒಬ್ಬರಿದ್ದಾರೆ. ಹಾಗೆ ಬಿ ಮತ್ತು ಇನ್ನೊಬ್ರು ಯಾರು ಹೇಳತ್ತಾರ ಅಂತ ಕೇಳಿದ್ರೆ ಆಮೇಲೆ ಏನು ಕೇಳತ್ತಾರೆ. ಸೊ ಲಾಸ್ಟ್ ಕ್ವಶನ್ ಬಂದ್ವಿ, ಇಲ್ಲದ ನಮ್ಮ ಕ್ವಶನು. ಸೊ ಬಿಟ್ವೀನ್ ಬಿ ಆ್ಯಂಡ್ ಅಂತ ಕೇಳತ್ತಾರೆ. ಡಿ ಆ್ಯಂಡ್ ಎಫ್ ನಡುವೆ ಇದ್ದಷ್ಟು ಬಿ ಮತ್ತು ಯಾರ ನಡುವೆ ಇದೆ ಅಂತ ಕೇಳತ್ತಾರೆ. ಬಿ ಮತ್ತು ಯಾರ ನಡುವೆ ಅಂತ ಕೇಳಿದ್ರೆ ಬಿ ಮತ್ತು ಎಚ್ನ ನಡುವೆನೇ ಬರಬೇಕು. ಕರೆಕ್ಟಾ? ಬಿ ಮತ್ತು ಎಚ್ನ ನಡುವೆನೇ ಬರಬೇಕು. ಸೊ ಆನ್ಸರ್ ಇಟ್ ಈಸ್ ಎಚ್. ನೆಕ್ಸ್ಟಿಗೆ ಗುಂಪಿಗೆ ಸೇರದ ಪದ ಅಂತ ಕೇಳತ್ತಾರೆ. ಸೊ ಯಾವುದಂತ ಕೇಳಿದ್ರೆ ಎಚ್ ಡಿ ಸಿ ಬಿ. ಎಚ್ ಅದ, ಆಮೇಲೆ ಡಿ ಅದ, ಬಿ ಅದ, ಆಮೇಲೆ ಸಿ ಅದ, ಆಮೇಲೆ ಇನ್ನೊಂದು ಯಾವುದು ಕೊಟ್ಟಾರ ಅಂತ ಹೇಳಿ ನೋಡಿದರೆ ಜಿ 1 ಕೊಟ್ಟಾರ. ಸೊ ಜಿ 1 ಕೊಟ್ಬಿಟ್ಟಾರ. ಸೊ ಇದ್ರೊಳಗಡೆ ಯಾವುದು ಗುಂಪಿಗೆ ಸೇರಂಗಿಲ್ಲ ಅಂತೇಳಿ ಕೇಳತ್ತಾರೆ. ಸೊ ಗುಂಪಿಗೆ ಸೇರಂಗಿಲ್ಲ ಯಾವುದಂದ್ರೆ ಡಿ ಸೇರಂಗಿಲ್ಲ, ಯಾಕಂದ್ರೆ 30 ದಿನಗಳು, ಬಾಕಿವೆಲ್ಲ ಏನಾಗ್ಯಾವ 31 ದಿನಗಳು ಆಗಿದಾವೆ. ಕರೆಕ್ಟಾ? ದೆನ್ ನೆಕ್ಸ್ಟಿಗೆ ಇನ್ನೊಂದು ಕ್ವಶನ್ ಇಲ್ಲಿ ಕೆಳಗಡೆ ಅದ, ಹೌ ಮೆನಿ ಪರ್ಸನ್ಸ್ ಆರ್. ಸೊ ಯಾವ್ದು ಸೇರಂಗಿಲ್ಲ ಅಂತಂದು ರೀ ಈ ಕ್ವಶನ್ಗೆ. ಸೊ ಇಟ್ ಈಸ್ ಡಿ. ಸೊ ಆನ್ಸರ್ ಇಟ್ ಈಸ್ ಡಿ. ಹೌ ಮೆನಿ ಪರ್ಸನ್ಸ್ ಆರ್ ವಾಚಿಂಗ್ ಮೂವಿ ಬಿಟ್ವೀನ್ ಬಿ ಆ್ಯಂಡ್ ಡಿ. ಬಿ ಮತ್ತು ಡಿ ನಡುವೆ ಎಷ್ಟು ಜನ ಮೂವಿಯನ್ನು ವಾಚ್ ಮಾಡತ್ತಾರೆ ಅಂತ ಹೇಳಿ ಕೇಳಿದರೆ ಸೊ 1 ಇಲ್ಲದ. ಸೊ ಎಷ್ಟು ಜನ ಇದ್ದಾರೆ, 4 ಜನ ಇದ್ದಾರೆ. ಸೊ 4 ಜನ ಯಾವ ಆಪ್ಷನ್ ಒಳಗಿದೆ ಅಂತ ಕೇಳಿದ್ರೆ ಆಪ್ಷನ್ ಸಿ. ಸೊ ಇವಿಷ್ಟು ನಮ್ಮ ಇವತ್ತಿನ ಪಜಲ್ಸ್ ಕ್ವಶನ್ಗಳಾಗಿರ್ತಾವೆ. ನಾಳೆ ಒಂದು ಕ್ಲಾಸ್ ಒಳಗಡೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸನ್ನು ತೊಗೊಂಬಂದು ನಿಮ್ಮ ಮುಂದೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.